ಕೇಂದ್ರ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್. ರೈತರ ಖಾತೆಗೆ ಶೀಘ್ರದಲ್ಲಿಯೇ ಸಿಎಂ ಕಿಸಾನ್ ಹಣ ಸೇರಲಿದೆ. ನವೆಂಬರ್ ಮೊದಲ ವಾರದಲ್ಲೇ 21ನೇ ಕಂತು ಜಮಾ ಆಗುವ ಸಾಧ್ಯತೆ. ಕೇಂದ್ರ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ರೈತರ ಖಾತೆಯಲ್ಲಿ ಪಿಎಂ ಕಿಸಾನ್ ಹಣ ಸೇರಲಿದೆ. ನವೆಂಬರ್ ಮೊದಲ ವಾರದಲ್ಲೇ 21ನೇ ಕಂತು ಜಮಾ ಆಗುವ ಸಾಧ್ಯತೆ. ದೀಪಾವಳಿಗೆ ಮುನ್ನ ನಿರೀಕ್ಷೆ ಮಾಡಲಾಗಿತ್ತು, ಆದರೆ ಸ್ವಲ್ಪ ವಿಳಂಬವಾಗಿದೆ. 2019ರಿಂದಲೇ ಜಾರಿಯಲ್ಲಿರುವಂತಹ ಈ ಒಂದು ಕಿಸಾನ್ ಯೋಜನೆಯಿಂದ ಲಕ್ಷಾಂತರ ರೈತರ ಲಾಭ. ಹಣ ನೇರವಾಗಿ ರೈತರ ಖಾತೆಗೆ ಜಮಾ. ಆಧಾರ್ ಲಿಂಕ್ ಇಲ್ಲದಿದ್ದರೆ ವಿಳಂಬವಾಗುವ ಸಾಧ್ಯತೆ ಇದೆ. 2 ಹೆಕ್ಟೇರ್ವರೆಗೂ ಕೂಡ ಭೂಮಿ ಇರುವವರು ಮಾತ್ರ ಇದಕ್ಕೆ ಎಲಿಜಿಬಲ್. ಸರ್ಕಾರಿ ನೌಕರರು, ವೈದ್ಯರು, ವೈದ್ಯಕೀಯ ಅರ್ಹರಲ್ಲ. ರೈತರು ವೆಬ್ಸೈಟ್ನಲ್ಲಿ ತಮ್ಮ ಹೆಸರನ್ನ ತಪಾಸಣೆ ಮಾಡಿಕೊಳ್ಳುವುದು ಅಗತ್ಯ ಅಂತ ಹೇಳಿರುವಂಥದ್ದು. ಎಸ್ ವೀಕ್ಷಕರೇ, ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಲ್ಲಿಯವರೆಗೆ 20 ಕಂತುಗಳ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆಯನ್ನ ಮಾಡಿದೆ. ಈಗ 21ನೇ ಕಂತಿನ ಬಿಡುಗಡೆಗೆ ನಿರೀಕ್ಷೆ ಮಾಡಲಾಗಿತ್ತು. ಆಗಸ್ಟ್ನಲ್ಲಿ 20ನೇ ಕಂತಿನ ಬಿಡುಗಡೆ ಆಗಿತ್ತು. ಈ ತಿಂಗಳಲ್ಲಿಯೇ 21ನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇಲ್ಲದಿಲ್ಲ. 10 ಕೋಟಿ ರೈತರಿಗೆ ಈ ಒಂದು ಪಿಎಂ ಕಿಸಾನ್ ಹಣ ಸಿಗಬಹುದು ಅನ್ನುವಂಥದ್ದು. ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಸರ್ಕಾರ ವರ್ಷಕ್ಕೆ 3 ಕಂತಿನಲ್ಲಿ 6,000 ರೂಪಾಯಿ ನೀಡುತ್ತದೆ. ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನ ರೈತರ ಖಾತೆಗೆ ನೇರವಾಗಿ ಹಾಕಲಾಗುತ್ತೆ. 2019ರಲ್ಲಿ ಆರಂಭವಾಗಿರುವಂತಹ ಈ ಯೋಜನೆಯಲ್ಲಿ ಇಲ್ಲಿಯವರೆಗೂ ಕೂಡ 20 ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ. ಈಗ 9 ಕೋಟಿಗೂ ಅಧಿಕ ಫಲಾನುಭವಿ ರೈತರು 21ನೇ ಕಂತಿನ ನಿರೀಕ್ಷೆಯಲ್ಲಿ ಇರುವಂಥದ್ದು. ಕಳೆದ ಬಾರಿಯ ಪಿಎಂ ಕಿಸಾನ್ ಕಂತಿನ ಹಣ ತಡವಾಗಿ ಬಿಡುಗಡೆಯಾಗಿತ್ತು. ಜೂನ್ನಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇತ್ತು ಕೂಡ. ಆಗಸ್ಟ್ ತಿಂಗಳಲ್ಲಿ 2.4 ಕೋಟಿ ರೈತರು ಮಹಿಳಾ ರೈತರು ಒಳಗೊಂಡಂತೆ 9.8 ಕೋಟಿ ರೈತರಿಗೆ 2,000 ರೂಪಾಯಿ ಹಣ ಸಿಕ್ಕಿತ್ತು. ಈಗ 21ನೇ ಕಂತಿನ ಹಣ ಈ ಒಂದು ತಿಂಗಳಿನಲ್ಲಿಯೇ ಬರುವಂತಹ ಸಾಧ್ಯತೆ ಇದೆ. ಏನು ಅಕಸ್ಮಾತ್ ಅಕ್ಟೋಬರ್ನಲ್ಲಿ ಆಗಲಿಲ್ಲವೆಂದರೂ ಕೂಡ ಮುಂದಿನ ತಿಂಗಳಾಗಿರುವಂಥ ನವೆಂಬರ್ನಲ್ಲಿ 21 ಕಂತು ಬಿಡುಗಡೆಯಾಗುವ ಬಹುತೇಕ ನಿಶ್ಚಯ ಅಂತ ಹೇಳಲಾಗ್ತಾ ಇದೆ. ಪಿಎಂ ಕಿಸಾನ್ ಯೋಜನೆಯನ್ನ ರೈತರ ಕೃಷಿ ಕಾರ್ಯಗಳಿಗೆ ನೆರವಾಗಲು ಅಂತ ಹೇಳಿ ರೂಪಿಸಲಾಗಿರುವಂಥದ್ದು. ವ್ಯವಸಾಯಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಪ್ರತಿ 4 ತಿಂಗಳಿಗೆ ಸರ್ಕಾರ ರೈತರಿಗೆ 2,000 ರೂಪಾಯಿ ಸಹಾಯಧನ ನೀಡಿದೆ. ಈ ಒಂದು ಯೋಜನೆ ಉದ್ದೇಶವಾಗಿದೆ. ವರ್ಷಕ್ಕೆ ಒಟ್ಟು 6,000 ರೂಪಾಯಿ ಹಣದ ರೈತರಿಗೆ ಸಿಗುತ್ತೆ. ಏಪ್ರಿಲ್ ಮತ್ತು ಜುಲೈ, ಆಗಸ್ಟ್, ನವೆಂಬರ್ ಮತ್ತು ಡಿಸೆಂಬರ್, ಮಾರ್ಚ್ನ ಅವಧಿಯಲ್ಲಿ ಕಂತಿನ ಹಣ ಬಿಡುಗಡೆಯಾಗುತ್ತೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ ಯಾವ ರೈತರು ಬೇಕಾದರೂ ಕೂಡ ನೋಂದಣಿ ಮಾಡ್ಕೋಬಹುದು. ಆದರೆ ಅವರ ಹೆಸರಿನಲ್ಲಿ ಕೃಷಿ ಜಮೀನು ಇರಬೇಕಷ್ಟೇ. ITR ಸಲ್ಲಿಸುತ್ತಿರುವವರು, ವೈದ್ಯರು, ಇಂಜಿನಿಯರ್ ಇತ್ಯಾದಿ ವೃತ್ತಿಪರ ಸರ್ಕಾರಿ ಉದ್ಯೋಗಿಗಳು, ಪಿಂಚಣಿದಾರರು, ಜನಪ್ರತಿನಿಧಿಗಳು ಇತ್ಯಾದಿ ಇವರಿಗೆ ಕೃಷಿ ಭೂಮಿ ಇರಬೇಕಷ್ಟೇ. ಯಾವ ಒಂದು ಜಾಬ್ನಲ್ಲಿದ್ದರೂ ಕೂಡ ನೋ ಪ್ರಾಬ್ಲಮ್. ಪಿಎಂ ಕಿಸಾನ್ ಯೋಜನೆ ಅರ್ಹರಾಗಿರೋ ಏನು ಅಂತಂದರೆ ಕೃಷಿ ಭೂಮಿಯನ್ನು ಹೊಂದಿರಬೇಕು. ಅವರು ಈ ಒಂದು ಇದಕ್ಕೆ ಹೊಂದಿರ್ತಾರೆ. RTR ಸಲ್ಲಿಸಿದವರು, ವೈದ್ಯರು, ಇಂಜಿನಿಯರ್ಗಳು ಇವ್ಯಾರು ಸೇರೋದಿಲ್ಲ. ನೋಂದಾಯಿಸಿಕೊಳ್ಳುವುದು ಅಗತ್ಯ ಆಗಿರುತ್ತೆ. ಮಾಹಿತಿ
ವೀಕ್ಷಣೆಗೆ ಅವರ ವೆಬ್ಸೈಟ್ಗೆ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಸರಿಯಾಗಿರುವಂತಹ ಮಾಹಿತಿ ಸಿಕ್ಕುತ್ತೆ. ಕಳೆದ ಬಾರಿ ವಿಳಂಬವಾಗಿತ್ತು ಇದು PM ಕಿಸಾನ್ ಹಣ ಈ ಬಾರಿ ಬೇಗ ಸಿಗುವಂತಹ ನಿರೀಕ್ಷೆ ಇದೆ. ಇಲ್ಲಿಗೆ 21ನೇ ಕಂತಿನ ಬಿಡುಗಡೆ ದಿನಾಂಕವೂ ಕೂಡ ಇರುವಂತದ್ದು. PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಸರ್ಕಾರ ವರ್ಷಕ್ಕೆ 3 ಕಂತಿನಲ್ಲಿ 6,000 ರೂಪಾಯಿಯನ್ನ ನೀಡುತ್ತೆ. ಪ್ರತಿ ತಿಂಗಳಲ್ಲೂ ಕೂಡ 2,000 ರೂಪಾಯಿ ಹಣವನ್ನ ರೈತರ ಖಾತೆಗಳಿಗೆ ನೇರವಾಗಿ ಹಾಕಲಾಗುತ್ತೆ. 2019ರಲ್ಲಿ ಆರಂಭವಾಗಿರುವಂತಹ ಈ ಒಂದು ಯೋಜನೆ ಇಲ್ಲಿಯವರೆಗೆ 20 ಕಂತುಗಳನ್ನು ಬಿಡುಗಡೆ ಮಾಡಿದೆ. ಈಗ 9 ಕೋಟಿಗೂ ಅಧಿಕ ಫಲಾನುಭವಿಗಳು ರೈತರಿಗೆ 21ನೇ ಕಂತಿನ ನಿರೀಕ್ಷೆಯಲ್ಲಿ ಅವರು ಇರುವಂತದ್ದು. ಯಾರ್ಯಾರಿಗೆ ಈ ಒಂದು ಕಿಸಾನ್ ಯೋಜನೆ ಸಲ್ಲೋದಿಲ್ಲ ಅಂತಂದ್ರೆ ಎಲ್ಲರಿಗೂ ಸಲ್ಲುತ್ತೆ. ಇದು ನಿಮ್ಮ ಒಂದು ಜಮೀನಿನಲ್ಲಿ ನಿಮ್ಮ ಒಂದು ಕೃಷಿ ಏನಿದೆ ಆ ಒಂದು ಜಮೀನು ನಿಮ್ಮ ಹೆಸರಲ್ಲಿ ಇರಬೇಕು. ಆದರೆ ಸರ್ಕಾರಿ ನೌಕರರಿಗೆ, ಉದ್ಯೋಗಿಗಳಿಗೆ, ಪಿಂಚಣಿದಾರರಿಗೆ, ಜನಪ್ರತಿನಿಧಿಗಳಿಗೆ ಇತ್ಯಾದಿ ಆಗಿರುವವರಿಗೆ ಕೃಷಿ ಭೂಮಿ ಹೊಂದಿದ್ರೂ ಸಹ PM ಕಿಸಾನ್ ಯೋಜನೆ ಅರ್ಹರಾಗಿರುವುದಿಲ್ಲ ಅನ್ನುವಂಥದ್ದು. ಹಾಗೆ ಇದರ ಲಾಭವೇನು ಅಂತ ನೋಡೋದಾದರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರ ಕೃಷಿ ಕಾರ್ಯಗಳಿಗೆ ನೆರವಾಗಲಿ ಅಂತ ಹೇಳಿ ರೂಪಿಸಿರುವಂಥದ್ದು. ಇದು ವ್ಯವಸಾಯಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಪ್ರತಿ 4 ತಿಂಗಳಿಗೆ ಸರ್ಕಾರವು ರೈತರಿಗೆ 2,000 ರೂಪಾಯಿ ಸಹಾಯಧನವಾಗಿ ನೀಡುವಂತಹ ಉದ್ದೇಶವನ್ನ ಇದು ಹೊಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.